ರಾಜ್ಯದ ಕರಾವಳಿ ಭಾಗ ಧರ್ಮ ದಂಗಲ್ನಿಂದ ಈಗ ಮತ್ತೆ ಸುದ್ದಿಯಲ್ಲಿದೆ, ಸದ್ದು ಮಾಡ್ತಾ ಇದೆ. ಸದ್ಯಕ್ಕೆ ಜೆರೋಸಾ ಶಾಲೆಯಲ್ಲಿ ಶಿಕ್ಷಕಿ ಧರ್ಮ ನಿಂದನೆ ಮಾಡಿದ್ರು ಅನ್ನುವಂತಹ ವಿಚಾರ ರಾಜಕೀಯವಾಗಿ ಭಾರಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಕೆಪಿಸಿಸಿಯ ಉಪಾಧ್ಯಕ್ಷರು ಹಾಗೇನೆ ಸರ್ಕಾರಿ ಮಾಜಿ ಮುಖ್ಯ ಸಚೇತಕರು ಐವನ್ ಡಿಸೋಜಾ, ಕಾಂಗ್ರೆಸ್ನ ಮುಖಂಡರು ಕೂಡ ಇವರು ನಮ್ಮ ಜೊತೆಗೆ ಖುದ್ದು ಈಗ ಹಾಜರಿದ್ದಾರೆ. ಅವರಿಂದ ನಾನು ಸದ್ಯಕ್ಕೆ ಆಗ್ತಾ ಇರುವಂತಹ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನ ಪಡಿತೀನಿ. ಡಿಸೋಜಾ ಅವರೇ, ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ, ರಾಜಕೀಯವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ, ಅನವಶ್ಯಕವಾಗಿ ಶಾಸಕರ ಮೇಲೆ FIR ದಾಖಲಿಸಿ ಅನ್ನುವಂತಹ ಮಾತನ್ನ ಬಿಜೆಪಿ ಅವರು ಹೇಳ್ತಿದ್ದಾರೆ. ತಮಗೇನು ಅನ್ಸುತ್ತೆ ಈ ಶಾಲೆ ವಿಚಾರವಾಗಿ ಆಗ್ತಾ ಇರೋ ಬೆಳವಣಿಗೆನ ನೋಡಿದರೆ? ಈಗ ಈ ಶಾಲೆ ಇರುವುದು ನನ್ನ ಮನೆಯಲ್ಲಿ ಕೂತರಿಗೆ ಬೊಬ್ಬೆ ಹಾಕೋದು ನಿಮಗೆ ಕೇಳುತ್ತೆ. ನನ್ನ ಮನೆ ಬಾಗಿಲಿನಲ್ಲಿ ಇರ್ತಕ್ಕಂಥ ಶಾಲೆ 60 ವರ್ಷಗಳ ಚರಿತ್ರೆ ಇದೆ. ಮಹಿಳೆಯರಿಗೋಸ್ಕರನೇ ಪ್ರಾರಂಭವಾದಂಥ ಪ್ರಪ್ರಥಮ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅದು. ಲಕ್ಷಾಂತರ ಮಕ್ಕಳು ಇವತ್ತು ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಸಂಸ್ಥೆ. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಸಿಸ್ಟರ್ಗಳು ನಡೆಸುವಂಥ ಶಾಲೆ ಮತ್ತು ಸಿಸ್ಟರ್ನ ಕಾನ್ವೆಂಟ್ಗಳು ಹತ್ರ ಇರ್ತಕ್ಕಂಥದ್ದು. ಅಲ್ಲಿ ಆಗಿರ್ತಕ್ಕಂಥ ಯಾವುದೋ ಒಂದು ಚಿಕ್ಕ ಘಟನೆ ಆಗಿದೆ ಅಂತ ಅವರು ಹೇಳ್ತಾರೆ. ಯಾವುದು ವರ್ಕ್ ಈಸ್ ವರ್ಷಿಪ್ ಅಂತ ಹೇಳುವ ಒಂದು ಪೋಯೆಟನ್ನು ಇಂಗ್ಲೀಷ್ ಟೀಚರ್ ಅವರು ಹೇಳಬೇಕಾಗಿದ್ದರೆ ಅವರು ದೇವರು ಎಲ್ಲ ಕಡೆ ಇದ್ದಾರೆ ಅಂತ ಹೇಳುವುದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದು ಏನು ಹೇಳಿದರೋ ಅದರ ಬಗ್ಗೆ ತನಿಖೆ ಆಗಲಿ. ಅವರು ಏನಾದರೂ ತಪ್ಪು ಹೇಳಿದ್ದಿದ್ರೆ, ಹಿಂದೂ ಧರ್ಮದ ಬಗ್ಗೆ ದೂಷಣೆ ಮಾಡಿದರೆ ಅಥವಾ ಮುಸ್ಲಿಂ ಧರ್ಮದ ಬಗ್ಗೆ ಮಾಡಿದರೆ, ಕ್ರೈಸ್ತ ಧರ್ಮದ ಬಗ್ಗೆ ಮಾಡಿದರೆ ಅದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಇದೆ, ಒಂದು ಕಾನೂನಿದೆ. ಶಾಲೆಗಳಲ್ಲಿ ಇಂಥ ತಪ್ಪುಗಳಾದಾಗ ಅದನ್ನು ಸರಿ ಮಾಡಲಿಕ್ಕೆ BEO DDPI ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ. ನಿಮ್ಮೆಲ್ಲರ ಕರ್ತವ್ಯ ಏನು? ನಮಗೇನಾದರೂ ಆ ವಿಚಾರಗಳು ಗೊತ್ತಾದರೆ ನಾವು ಇಮಿಡಿಯೇಟಾಗಿ ಪೇರೆಂಟ್ಸ್ ಅವರು ಹೋಗಿ ಪ್ರಿನ್ಸಿಪಾಲಿಗೋ ಕನ್ಸರ್ನ್ ಟೀಚರ್ಗೋ ಕಂಪ್ಲೇಂಟ್ ಮಾಡಬೇಕು. ಕಂಪ್ಲೇಂಟ್ ಮಾಡಿದ ಮೇಲೆ ಅದು ವಿಚಾರಣೆ ನಡೀಬೇಕು. ಇದು ಹೇಳ್ತಾ ಇರೋದು, ಇಡೀ ದೇಶ ಕೊಂಡಾಡ್ತಾ ಇರೋ ಅಯೋಧ್ಯ ರಾಮ, ದೇಶದ ಪ್ರಧಾನಿಯನ್ನ ಅವಹೇಳನ ಮಾಡೋದು ಕಾಂಗ್ರೆಸ್ನವ್ರ ಸಣ್ಣ ಘಟನೆಯಾ ಅಂತ ಅದು ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಮೋದಿಯವರ ಬಗ್ಗೆ ನಾನು ಮಾತಾಡಲ್ಲ, ಅವರು ರಾಜಕೀಯ ವ್ಯಕ್ತಿ, ಈಸ್ ಅನ್ ಅಡ್ಮಿನಿಸ್ಟ್ರೇಟರ್. ನಾವು ಕಾಂಗ್ರೆಸ್ ಪಾರ್ಟಿಯಾಗಿ ಮೋದಿಯನ್ನು ಹೊಗಳಿ ಅಂತ ನಾನು ಹೇಳೋದಿಲ್ಲ. ಆದರೆ ರಾಮನ ಬಗ್ಗೆ ಅವಹೇಳನ ಮಾಡಿ ಅಂತ ನಾನು ಹೇಳೋದಿಲ್ಲ, ನಾನು ಹೇಳಬಾರ್ದು. ಹೇಳಿದರೆ ನಾನು ಈ ದೇಶದ ಪ್ರಜಾಪ್ರಭುತ್ವವನ್ನು ಒಪ್ಪುವುದಿಲ್ಲ ಅಂತ ಅರ್ಥ. ಹಾಗಾಗಿ ಐ ಆಮ್ ಗವರ್ನಿಂಗ್. ನಾನು ಎಲ್ಲ ಧರ್ಮಗಳನ್ನು ರೆಸ್ಪೆಕ್ಟ್ ಮಾಡೋದೇ ನನ್ನ ಉದ್ದೇಶ. ನನ್ನ ಧರ್ಮ ಪಾಲನೆ, ಇತರ ಧರ್ಮವನ್ನು ರಕ್ಷಣೆ ಮತ್ತು ಅದರ ಧರ್ಮಕ್ಕೆ ಗೌರವ, ಅದು ಕೊಟ್ಟರೆ ಪ್ರಪಂಚ ಪ್ರಜಾಪ್ರಭುತ್ವ ತಾನೇ. ಈಗ ಶಾಸಕ ಏನು ಮಾಡಬೇಕಾಗಿತ್ತು? ಶಾಸಕರಿಗೆ ಒಂದು ಕಂಪ್ಲೇಂಟ್ ಬಂತು, ರಾಮನ ಬಗ್ಗೆ ಅಲ್ಲಿ ಅವಹೇಳನೆ ಆಗಿದೆ ಅಂತ ಬಂತು. ಬಂದವುಗಳು ಅವ್ರು ಏನು ಮಾಡಬೇಕು? ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ ವೆದರ್ MLA ವಿಲ್ ಬಿ ಪ್ರೊಹಿಬಿಟೆಡ್ ಟು ಕಮ್ ಟು ಸ್ಕೂಲ್, MLA ಅವ್ರನ್ನ ಶಾಲೆಗೆ ಬರಬೇಡಿ ಅಂತ ಯಾರಾದ್ರು ಹೇಳ್ತಾರೆ? ಅವರು ಹೋಗಿ ಟೀಚರ್ಸ್ಗಳನ್ನು ಕರೆದು ಈ ಕಂಪ್ಲೇಂಟ್ ಇದೆ, ತನಿಖೆ ಮಾಡಿ, ಯಾರು ಇದು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳುವ ತಾಕತ್ತು, ಶಕ್ತಿ ಒಬ್ಬ ಶಾಸಕನಿಗೆ ಇರಬೇಕು. ಅದು ಅವರು ಮಾಡಬೇಕು. ಅದು ಮಾಡೋದನ್ನು ಬಿಟ್ಟು ಬಾಗಿಲು ಹಾಕಿದಲ್ಲಿ ಗೇಟ್ ಹಾಕಿದ್ದನ್ನ ಹೊರಗೆ ನಿಂತು ಅಧಿಕಾರಿಗಳನ್ನು ಒಳಗೆ ಕಳಿಸಿ ಹೇಳಿ ಸಸ್ಪೆಂಡ್ ಮಾಡಲಿಕ್ಕೆ, ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೇಳಿ. 1 2 3 4 5 ಮಂದಿ ಇದ್ದಾರೆ. ನಾನು ಆಡಳಿತ ಮಂಡಳಿಯರ ಜೊತೆ ಮಾತಾಡೋಕೆ ಬಿಡಲಿಲ್ಲ ಅವರು ಅಂತ. ಆಡಳಿತ ಮಂಡಳಿ ಜೊತೆ ಕರೆದರೂ ಹೋಗ್ಲಿಕ್ಕೆ ಕೇಳಲಿಲ್ಲ. ಅವರು ಯಾವ ಥರ ಧೋರಣೆ ಮಾಡ್ತಾರೆ ಅಂದರೆ, ನನಗೆ ತಿಳಿದ ಮಟ್ಟಿಗೆ, ನಾನು ಐ ವಿಟ್ನೆಸ್ ಅಲ್ಲ, ನೀವು ನ್ಯೂಸ್ ಮೀಡಿಯಾದ ಹತ್ರ ಕೇಳಿ, ಅವರು ಕರೆದರೂ ಹೋಗಲಿಲ್ಲ. ಸಿಸ್ಟರ್ಸ್ಗಳು ಹೊರಗೆ ಬರಬೇಕು, ಟೀಚರ್ಸ್ಗಳು ಹೊರಗೆ, ಎಲ್ಲ ಟೀಚರ್ಗಳನ್ನು ಸಾಲಾಗಿ ನಿಲ್ಲಿಸಿ ಸಾರ್ವಜನಿಕರ ಎದುರು, ಮಕ್ಕಳ ಎದುರು ಅವರನ್ನು ಮಾತಾಡಿದಂಥ ರೀತಿ ನೋಡಿದರೆ ಒಂದು ಶಿಕ್ಷಿತ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಮಾಡಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ವೇದವ್ಯಾಸ್ ಕಾಮತ್ ಅವ್ರನ್ನ ಮಾತಾಡಿಸಿದೆ. ಅವ್ರು ಹೇಳ್ತಾ ಇದ್ರು, ರಾಜ್ಯದಲ್ಲಿ ಹಿಟ್ಲರ್ ಸರ್ಕಾರ ಇದೆ, ಪ್ರತಿಭಟನೆಯ ಮೂಲಕ ತಪ್ಪನ್ನ ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೆ FIR ಮಾಡ್ತಾರೆ, ಇದು ಷಡ್ಯಂತ್ರ, ಸಿದ್ದರಾಮಯ್ಯ ಅವರು ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನಿಗೆ ಇದು ಏನು ಕನೆಕ್ಷನ್ ಇದೆ? ತಪ್ಪು ಮಾಡಿದ್ದು ವೇದವ್ಯಾಸ್ ಕಾಮತ್ತು, ತಪ್ಪು ಮಾಡಿದ್ದು ಭರತ್ ಶೆಟ್ಟಿ, ತಪ್ಪು ಮಾಡಿದ್ದು ಅವರ ಲೋಕಲ್ ಕಾರ್ಪೊರೇಟರ್ಸು, ತಪ್ಪು ಮಾಡಿದ್ದು ಬಜರಂಗ ದಳದ ಕಾರ್ಯಕರ್ತರು. ಸಿದ್ದರಾಮಯ್ಯರನ್ನ ಯಾಕೆ ದೂರ್ತೀರಿ ನೀವು? ಸಿದ್ದರಾಮಯ್ಯರು ಗಲಾಟೆ ಮಾಡಿ ಹೇಳಿದ್ರಾ? ಅಥವಾ ಅಸೆಂಬ್ಲಿ ಕರೆದಿತ್ತು, ಅವ್ರು ಹೇಳ್ತಾರೆ ನನಗೆ ಅಸೆಂಬ್ಲಿ ಮುಖ್ಯ ಅಲ್ಲ, ನನಗೆ ಇದು ಮುಖ್ಯ, ನಾನು ಅದಕ್ಕೆ ಬಂದಿದ್ದೇನೆ. ಭರತ್ ಶೆಟ್ಟಿ ಹೇಳ್ತಾರೆ ನಾನು ಶಾಸಕನಾಗಿ ಬಂದಿಲ್ಲ, ನಾನೊಬ್ಬ ಹಿಂದೂ ಆಗಿ ಬಂದಿದ್ದೇನೆ. ದೇಗುಲದ ಎದುರು ನಿಂತುಕೊಂಡು ಹಿಂದೂ ಅಂತ ಹೇಳ್ತಿರಲ್ಲಪ್ಪ, ಕ್ರಿಶ್ಚಿಯನ್ ಅಂತ ಹೇಳ್ತಿರಲ್ವ, ಮುಸ್ಲಿಂ ಅಂತ ಹೇಳ್ತಿರಲ್ವ? ಎಲ್ಲ ಧರ್ಮದ ಶಾಲೆಗಳು ಓದುವಂಥ ದೇಗುಲ ಅದ ಅಲ್ವಾ? ಅದು ಮರ್ತೇ ಬಿಟ್ರ? ವೇದವ್ಯಾಸ್ ಕಾಮತ್ ಓದುವ ಶಾಲೆಯಲ್ಲಿ ಕ್ರಿಶ್ಚಿಯನ್ಸ್ ಇರಲಿಲ್ವಾ? ವೇದವ್ಯಾಸ್ ಕಾಮತ್ ಓದುವ ಶಾಲೆಯಲ್ಲಿ ಮುಸ್ಲಿಂಗಳು ಇರಲಿಲ್ವಾ? ಅದು ದೇಗುಲ, ಮಚ್ ಮೋರ್ ಎಬವ್ ದನ್ ಚರ್ಚ್, ಮಸ್ಜಿದ್ ಆರ್ ಎ ಟೆಂಪಲ್. ಬಟ್ ಸಾಮರಸ್ಯ ಸಾರಬೇಕಾಗಿರುವಂಥ ಶಿಕ್ಷಕಿ ಈ ರೀತಿ ಮಾಡೋ ತಪ್ಪಲ್ವಾ? ಸಾಮರಸ್ಯ ಸಾರಬೇಕಾದಂಥ ಚುನಾಯಿತ ಪ್ರತಿನಿಧಿನೇ
ಶಿಕ್ಷಕಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಹಿಂದೂ ಶಾಸಕರನ್ನ ಬಹಿಷ್ಕಾರ ಮಾಡಿ ಹಿಂದೂ ಮಕ್ಕಳು ಶಾಲೆಗೆ ಹೋಗಬಾರದು ಅಂತ ಹೇಳ್ತಾನೆ, ಹೊರಗೆ ನಿಂತುಕೊಂಡು ಪ್ರೇರೇಪಣೆ ಕೊಡ್ತಾರೆ. ಐವನ್ ಡಿಸೋಜ ಅವರು ಶಿಕ್ಷಕಿ ಅಲ್ಲಲ್ಲ, ಧರ್ಮ ಅವಹೇಳನ ಮಾಡಿದ ಶಿಕ್ಷಕಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು? ಅಯ್ಯೋ, ಧರ್ಮ ಶಿಕ್ಷೆ ಮಾಡಿದಾಗ ಅವ್ರಿಗೆ ಕ್ರಮ ತೆಗೆದುಕೊಳ್ಳೋಕೆ ಕ್ರಮ ಇದೆ ತಾನೇ, ಪ್ರೊಸೀಜರ್ ಇದೆ ತಾನೇ. ನಾನು ಹೇಳಿದ್ನ ಮೊದಲೇ ಹೇಳಿದೆ, ನೀವು ಕೇಳುವ ಮುಂಚೆನೆ, ಸಿಸ್ಟರ್ ಅಥವಾ ಯಾರ ತಪ್ಪು ಮಾಡಿದರೆ ಕ್ರಮ ತಗೊಳ್ಳೇಬೇಕು. ದಿಸ್ ಇಸ್ ಮೈ ಇನ್ಸಿಸ್ಟೆನ್ಸ್ ಆಲ್ಸೋ. ನಂದು ಅದಕ್ಕೆ ಬೆಂಬಲ ಇದೆ. ಆದರೆ ನೀವು ಬೆಂಕಿ ಹಚ್ಚಿದಾಗ ಅದನ್ನು ನಂದಿಸುವ ಕೆಲಸ ಮಾಡೋ ಬಿಟ್ಟು ಅದಕ್ಕೆ ನೀವು ಸೀಮೆಣ್ಣೆ ಸುರಿತೀರಲ್ವಾ ವೇದವ್ಯಾಸ ಕಾಮತ್ರೆ? ವೆದರ್ ಯು ಆರ್ ಎ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ನೀವೊಬ್ಬ ಶಾಸಕರಲ್ವಾ? ಅದು ಯಾಕೆ ಮರೆತು ಬಿಟ್ರಿ ಅಂತ ನಾನು ಕೇಳೋದು. ರಾಜಕಾರಣ ಮಾಡ್ತಾ ಇರೋದು ಯಾರಿಲ್ಲ ಅಸಲಿಗೆ? ಅಯ್ಯೋ ದೇವ, ರಾಜಕಾರಣ ಮಾಡುವುದಕ್ಕೆ ನಾವು ಇದಕ್ಕೆ ನೊಂದವರ ಪಾರ್ಟಿ. ನಾನು ಶಾಲೆ ಅಭಿಮಾನಿ, ನಾನು ದೇಗುಲಗಳ ಅಭಿಮಾನಿ. ನೊಂದವರು ಪಾರ್ಟಿ ಇವತ್ತು ಆ ಟೀಚರು ಮಕ್ಕಳು, ಅವರ ಮಕ್ಕಳನ್ನು ಟೀಚರ್ನ ಎದುರು ನಿಲ್ಲಿಸಿ ಜೈ ಶ್ರೀರಾಮ್ ಅಂತ ಹೇಳಿಸ್ತಾರೆ. ನನಗೆ ಅವರು ಮಕ್ಕಳಾಗಿ ಹೇಳಿದರೆ ನಾನು ಅದಕ್ಕೆ ನನ್ನ ಆಕ್ಷೇಪ ಇಲ್ಲ. ಒಬ್ಬ ಶಾಸಕ ಡಿಕ್ಟೇಟ್ ಮಾಡ್ತಾನೆ, ನೀವು ಈ ರೀತಿ ಹೇಳಿ ಅಂತ ಮಕ್ಕಳನ್ನು ಟೀಚರ್ನವರ ಎದುರಿನಲ್ಲಿ ನಿಂತ್ಕೊಂಡು ಹೇಳಿಸ್ತೀರಲ್ವಾ? ಸಮಾಜ ಎಲ್ಲಿ ಹೋಗ್ತಾ ಇದೆ? ಭರತ್ ಶೆಟ್ಟಿ ಅವರು ಸ್ಪಾಟ್ ಎಲ್ಲ ಇರಲಿಲ್ಲ, ಅವ್ರ ಮೇಲೆ ಎಫ್ಐಆರ್ ಆಗುತ್ತೆ. ಸರ್ಕಾರ ಅಧಿಕಾರವನ್ನು ಸಂಪೂರ್ಣ ದುರುಪಯೋಗ ಮಾಡಿಕೊಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ಟಿವಿಗಳಲ್ಲಿ ನಾನು ಐ ವಿಟ್ನೆಸ್ ಅಲ್ಲ, ಮೊದಲೇ ಹೇಳಿದೆ. ನಾನು ನೋಡಿದ ಪ್ರಕಾರ ಅವರು ಇಲ್ಲ ಅಂತ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ. ಅದರ ಕೆಳಗೆ ಬಂದಿದೆ, ನಾನು ಮತ್ತು ವೇದವಾಸ್ ಕಾಮತ್ ಬಂದಿದ್ದೇವೆ, ನಾವು ಶಾಸಕರಾಗಿ ಬಂದಿಲ್ಲ, ನಾವೊಬ್ಬರು ಹಿಂದುವಾಗಿ ಬಂದಿದ್ದೇವೆ. ಕ್ರೈಸ್ತ ಶಾಲೆಗಳನ್ನು ಬಹಿಷ್ಕಾರ ಮಾಡಿ ಅಂತ ಮಾತಾಡಿದ ಕ್ಲಿಪ್ಪಿಂಗು ನಿಮ್ಮ ಟಿವಿಗಳಲ್ಲಿ ಜಾಲತಾಣದಲ್ಲಿ ಬರ್ತಾ ಇದೆ. ಅದನ್ನು ಅವ್ರು ನೋಡಿದರೆ ಸಾಕು. ಇಲ್ಲ ಅಂತಾದರೆ ನಾನು ಪನಿಷ್ಮೆಂಟ್ ಮಾಡಿ ಅಂತ ಹೇಳೋದಿಲ್ಲ. ನಾನು ಕಂಪ್ಲೇಂಟ್ ಕೊಟ್ಟದ್ದಲ್ಲ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರವರನ್ನು ನೋಡಿದ್ದಾರೆ. ನಮ್ಮಲ್ಲಿ ಫೋಟೋಸ್ ಇದ್ದಾವೆ, ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೇನೆ. ಯು ವಾಸ್ ವೆರಿ ಮಚ್ ಪ್ರೆಸೆಂಟ್ ಅಂತ. ಅವರು ಬಾರದೇ ಇದ್ದರೆ, ತಪ್ಪು ಮಾಡದೇ ಇದ್ದರೆ, ಅವರಿಗೆ ಅದರ ಬಗ್ಗೆ ಕಾಳಜಿ ಇಲ್ಲದಿದ್ದರೆ ಅವರನ್ನು ಬಿಡುವುದಕ್ಕೆ ನನ್ನ ಆಕ್ಷೇಪ ಇಲ್ಲ, ಯಾರ ಆಕ್ಷೇಪನೂ ಇಲ್ಲ, ಸಿದ್ದರಾಮಯ್ಯನ ಆಕ್ಷೇಪನೂ ಇಲ್ಲ. ಫೈನಲಿ ಪ್ರತಿ ಸಾರಿ ನಾವು ಗಮನಿಸ್ತಾ ಇದ್ದೀವಿ ಈ ರೀತಿಯ ವಿಚಾರಗಳು ರಾಜಕಾರಣ ಆಗ್ತಾ ಇದೆ, ರಾಜಕೀಯಕ್ಕೆ ತಿರುವು ಪಡೆದುಕೊಳ್ತಾ ಇದೆ. ನಾವು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀವಿ ರಿಪ್ರೆಸೆಂಟೇಟಿವ್ ಆಗಿ ಅನ್ನೋಂಥದ್ದು ನೀವೆಲ್ಲರೂ ಕೂಡ ವಿಚಾರ ಮಾಡಬೇಕಂತ ಪರಿಸ್ಥಿತಿ ಇದೆ. ಸೊ ಈ ನಿಟ್ಟಿನಲ್ಲಿ ಏನು ಹೇಳಕ್ ಬಯಸ್ತೀರಿ ಫೈನಲಿ? ನಾನು ಇಷ್ಟನ್ನೇ ಹೇಳ್ತೇನೆ, ರಾಜಕಾರಣಿಗಳು ಇವತ್ತು ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡಬೇಕು. ಶಾಸಕರು ಅದರಲ್ಲಿ ಕೂಡ ಸಮಾಜದಲ್ಲಿ ಇವತ್ತು ಯಾವುದೇ ತೊಂದರೆಗಳಾದಾಗ ಅದನ್ನು ಹೋಗಿ ಸಮಾಧಾನ ಮಾಡ್ತಕ್ಕಂಥ ಕೆಲಸಗಳು ಮಾಡಬೇಕೇ ಹೊರತು ಬೆಂಕಿ ಕೊಡುವಂಥ ಕೆಲಸವನ್ನು ಮಾಡಬಾರದು. ಇದು ಒಬ್ಬ ಶಾಸಕರ ಘನತೆ ಗೌರವವನ್ನು ಕಡಿಮೆ ಮಾಡ್ತಾ ಇದೆ. ನನಗೂ ಕೇಳಿದ್ದಾರೆ, ನಿನ್ನ ಅಪ್ಪನ ಶಾಲೆ ಅಲ್ಲ ಅಂತ. ಹೌದು, ನನ್ನ ಅಪ್ಪನದ್ದು ಅಲ್ಲ, ವೇದವಾಸ್ ಕಾಮನ ಅಪ್ಪನದ್ದೂ ಅಲ್ಲ. ಇದು ಸಾರ್ವಜನಿಕವಾಗಿರ್ತಕ್ಕಂಥ ಶಾಲೆ. ನಾನು ಹುಟ್ಟುವ ಮೊದಲೇ ಶಾಲೆ ಪ್ರಾರಂಭ ಆಗಿದೆ, ವೇದವಾಸ್ ಕಾಮತ್ ಹುಟ್ಟುವ ಮೊದಲೇ ಪ್ರಾರಂಭ ಆಗಿದೆ. ಹಾಗಾಗಿ ನಾವು ಅದನ್ನು ಶಾಲೆಯ ಮುಂದೆ ರಾಜಕಾರಣ ಮಾಡೋದು ಬೇಡ. ರಾಜಕಾರಣ ಚುನಾವಣೆ ಸಂದರ್ಭದಲ್ಲಿ ಮಾಡೋಣ. ನೀವು BJPಯದ್ದು ಹೇಳಿ, ನಾನು ಕಾಂಗ್ರೆಸ್ದು ಹೇಳ್ತೇನೆ. ತತ್ವ ಸಿದ್ಧಾಂತಗಳ ಮೇಲೆ ಚರ್ಚೆ ಆಗಲಿ, ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗಲಿ, ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಆಗಲಿ. ಅದನ್ನು ಬಿಟ್ಟು ನಾನು ಇದಕ್ಕೆ ಬಂದಿದ್ದೇನೆ ಅದಕ್ಕೆ ಬಂದಿದ್ದೇನೆ ಅಂತೇಳಿ ಒಬ್ಬ ಶಾಸಕ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮದ ಹೆಸರನ್ನು ಹೇಳಿ ಮಾತಾಡ್ತಾನೆ ಅಂತಾದರೆ ಅವರು ವಾಗ್ದಾನ ಮಾಡಿದಂಥ ಮಾತಿಗೆ ಅವರು ವಿರುದ್ಧವಾಗಿ ನಡೀತಾರೆ ಅಂತ ಅರ್ಥ. ಹಾಗಾಗಿ ನಾನು ಹೇಳ್ತಾ ಇದ್ದೀವಿ, ನಿಮಗೆ ಆ ಹುದ್ದೆಯಲ್ಲಿ ಮುಂದುವರಿಯಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಇದು KPCC ಉಪಾಧ್ಯಕ್ಷರಾಗಿರುವಂತಹ ಡಿಸೋಜಾ ಅವರ ಮಾತು. ಐವನ್ ಡಿಸೋಜಾ ಅವರು ಹೇಳ್ತಾ ಇದ್ರು, ಶಿಕ್ಷಕಿ ಇಲ್ಲಿ ಧರ್ಮ ಅವಹೇಳನ ಮಾಡಿದ್ರೆ, ತಪ್ಪನ್ನ ಮಾಡಿದ್ರೆ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ರಾಮನ ವಿರುದ್ಧ ಮಾತಾಡಿದ್ರೆ, ಪ್ರಧಾನಿ ಮೋದಿ ಅವರ ವಿರುದ್ಧ ಮಾತಾಡಿದ್ರೆ ಅದನ್ನು ನಾನೂ ಕೂಡ ಒಪ್ಪೋದಿಲ್ಲ ಅನ್ನುವಂತಹ ಮಾತನ್ನ ಐವನ್ ಡಿಸೋಜಾ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆಗೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಮಂಗಳೂರು.